BJPಯ ಒಂದು ವಿದ್ಯಾರ್ಥಿ ಘಟಕ, ನಮ್ಮದು NSCI ಇದೆ, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ. ನಮ್ಮದು ವಿದ್ಯಾರ್ಥಿ ಘಟಕ. ಅವರು ಯಾವ ಕಾರಣಕ್ಕೂ ಹೋದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಇಲ್ಲೇ RSS ಗೀತೆ ಆಡಿದ್ದಕ್ಕೆ DK ಶಿವಕುಮಾರ್ ಅವ್ರ ಮೇಲೆ ಕ್ರಮ ಅಂತ ಎಲ್ಲ ಮಾತನಾಡ್ತಿದ್ರು. ಈಗ ಪರಮೇಶ್ವರ್ ಅವ್ರ ವಿರುದ್ಧನೂ ಕೂಡ ಕ್ರಮ ಆಗಲಿ ಅಂತಿದ್ದಾರೆ. ನನಗೆ ಮಾಹಿತಿ ಇಲ್ಲ ಸರ್. ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿನಲ್ಲಿ CM ಇರ್ತಾರೆ, ಗೃಹಮಂತ್ರಿ ಇರ್ತಾರೆ, ಆಮೇಲೆ ನಮ್ಮ ಕಲ್ಚರ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, 4 ಜನ ಇರ್ತಾರೆ. ಆ ಸಮಿತಿಯಿಂದ ತೀರ್ಮಾನ ತಗೊಳ್ತಾರೆ ಅಥವಾ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಡ್ತಾರೆ. ಸರ್, ನಮ್ಮಲ್ಲಿ ಬ್ಯಾಲೆಟ್ ಪೇಪರ್ ಯಾಕಂದರೆ ನಮ್ಗೆ ಈಗಿರ್ತಕ್ಕಂಥ ಕಾನೂನಲ್ಲೇ ಬ್ಯಾಲೆಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ. ಬ್ಯಾಲೆಟ್ ಬಗ್ಗೆ ಕೂಡ ಈ ಬ್ಯಾಲೆಟ್ EVM ತಯಾರಿಸೋದು ಎಲ್ಲೇಳಿ, EVM ತಯಾರಿಸೋದು ಜರ್ಮನಿನಲ್ಲಿ, ಆಮೇಲೆ ಜಪಾನಲ್ಲೂ ತಯಾರಿಸ್ತಾರೆ. ಜರ್ಮನಿಯ ಸುಪ್ರೀಂ ಕೋರ್ಟು 2009ರಲ್ಲೇ EVMನ ಬ್ಯಾನ್ ಮಾಡೋದು. ಯಾವ ದೇಶದಲ್ಲಿ EVM ತಯಾರಿಸ್ತಾರೋ ಆ ದೇಶದ ಸುಪ್ರೀಂ ಕೋರ್ಟು EVMನ್ನು ಬ್ಯಾನ್ ಮಾಡಿದೆ. ಆಮೇಲೆ ಅಮೇರಿಕಾ, ಫ್ರಾನ್ಸು, ಇಂಗ್ಲೆಂಡು, ಬಹುತೇಕ ಯುರೋಪ್ ರಾಷ್ಟ್ರಗಳು, ದೊಡ್ಡ ದೊಡ್ಡ ರಾಷ್ಟ್ರಗಳಿದೆಯಲ್ಲ, ಅವ್ರು ಯಾರೂ ಕೂಡ EVM ಬಳಸೋದಿಲ್ಲ. ಅಲ್ಲೆಲ್ಲ ಕೂಡ ಬ್ಯಾಲೆಟೇ ಬಳಸೋದು. ಹಿಂದೆ ರಾಜೀವ್ ಗಾಂಧಿಯವರಿದ್ದಾಗ ಆಗಿನ ಸರ್ಕಾರ ಮತ್ತು ಆಗ ಎಲೆಕ್ಷನ್ ಕಮಿಷನ್ನು ಅವರು EVM ಬಗ್ಗೆ ತೀರ್ಮಾನ ತಗೊಂಡು EVM ನಡೀತಾ ಇತ್ತು. ಈ ಥರ ಮೋಸ ಆಗ್ತಾ ಇದೆ ಅಂತೇಳಿ ಎಲ್ಲರಿಗೂ ಕೂಡ ಸಂಶಯ ಬಂದಿರೋದ್ರಿಂದ ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದು ಒಳ್ಳೆಯದು. ಅದರಲ್ಲಿ ಯಾವ ಅದು ಮೋಸನೂ ಆಗೋದಿಲ್ಲ. ಓಕೆ.